ನಮಸ್ಕಾರ. ಇವತ್ತಿನ ಹರಟೆ ಟಾಪಿಕ್ ಏನಂತ ಅನ್ಕೊಂಡೆ ಅಂದರೆ ದ ನೆರೇಟಿವ್, ದ ಸ್ಟೋರಿ ವಿಚ್ ಹ್ಯಾಸ್ ಬೀನ್ ಟೋಲ್ಡ್. ರೈಟ್. ಸೊ ಇಂಡಿಯಾ ವಾಸ್ ಬೇಸಿಕಲಿ ಒಂದು ಕ್ಲೋಸ್ ನಿಟ್ ಫ್ಯಾಮಿಲಿ ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ, ಎಲ್ಲರ ಜೊತೆಗಿರ್ತಾ ಇದ್ರು. Slowly, it became a nuclear family. And if you observe the stories and the movies around that time, ಜೊತೆಗಿದ್ರೆ ಕಷ್ಟ. ಅಣ್ಣ ತಮ್ಮಂದ್ರು ಕಿತ್ತಾಡ್ಕೊಳ್ತಾರೆ, ಆಮೇಲೆ ಅಂಕಲ್ಸ್, ರಿಲೇಟಿವ್ಸ್ ಇವ್ರು ಎಲ್ಲನೂ ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ಪ್ರೈವಸಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ನೆರೇಟಿವ್ ಬಂತು. ಆ ಸ್ಟೋರಿ ನೆರೇಟಿವ್ ಆದಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಬೇಕು ಅಂತ ಬಂತು, ಅಂದರೆ ತಂದೆ ತಾಯಿ ಮಕ್ಕಳು. ನೆಕ್ಸ್ಟ್ ಸ್ಟೋರಿ ಏನು ಬಂತು, ತಂದೆ ತಾಯಿಗೆ ಮಕ್ಕಳು ಕಷ್ಟ ಕೊಡ್ತಾ ಇದ್ದಾರೆ. ರೈಟ್. ಸೊ ನೆಕ್ಸ್ಟ್ ಆ ಸ್ಟೋರಿ ಆದಮೇಲೆ ಏನು ಬಂತು, ತಂದೆ ತಾಯಿ ನಾವು ಸಪ್ರೇಟಾಗಿ ನಮ್ಮ ಏನಂದರೆ ಅದು ನಮ್ಮ ಜೀವನ ನಾವು ನೋಡ್ಕೊಳ್ಬೇಕು. ಅಂದರೆ ನಾವೊಂದು ಪ್ರಾಪರ್ಟಿ ಮಾಡಿಕೊಂಡು ನಮ್ಮ ಏಜ್ ಆದಮೇಲೆ ನಮ್ಮದೇ ಒಂದು ಮನೆ ಇರಬೇಕು, ನಾವೇ ಅಲ್ಲಿ ಸಾಯೋವರೆಗೂ ನಾವಲ್ಲಿ ಇರಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು. ಫಸ್ಟ್ ಅದು ಕಷ್ಟ ಆಗಿ ಬಂತು, ಆಮೇಲೆ ತೊಂದರೆ ಆಗಬಾರ್ದು ಅಂತ ಬಂತು, ಆಮೇಲೆ ಲೈಫ್ ಸ್ಟೈಲ್ ಚಾಯ್ಸ್ ಆಗೋಯ್ತು. ನಾವು how does it influence the market? How does it influence the society? ಈಗ ಜಾಯಿಂಟ್ ಫ್ಯಾಮಿಲಿ ಇರಬೇಕಾದ್ರೆ ಏನು, ಒಂದು ಮನೆ, ಅದಕ್ಕೆ ಒಂದು ಗಾರ್ಡನ್, ಅದಕ್ಕೆ ಕೆಲಸದವರು ಎಲ್ಲ ಒಂದೇ ಕಡೆ ಇರ್ತಾಯಿದ್ರು. ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಆದಮೇಲೆ ಇಷ್ಟು ಫ್ಯಾಮಿಲೀಸ್ ಅಂದರೆ ಅಣ್ಣ ತಮ್ಮ, ಅಂಕಲ್ ಆಂಟಿ ಇವರೆಲ್ಲ ಸಪ್ರೇಟ್ ಆಯಿತು. ಸೊ ಎಷ್ಟು ಪ್ರಾಪರ್ಟೀಸ್ ಬೇಕಾಗುತ್ತೆ, ಈಗ ಮಲ್ಟಿಪ್ಲೈ ಆಯಿತಾ. ನೆಕ್ಸ್ಟ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಮತ್ತೆ ಅಲ್ಲಿ ಕೂಡ ಸಪ್ರೇಟ್ ಆಗ್ತಾ ಬಂತು. ಇವಾಗ ಏನಾಗಿದೆ, ತಂದೆ ತಾಯಿಗೆ ಒಂದು ಓಲ್ಡ್ ಏಜ್ ಹೋಮ್ ಇಲ್ಲ, ದರ್ ಇಸ್ ಅ ನ್ಯೂ ವರ್ಡ್ ಫಾರ್ ಇಟ್, ಲೈಫ್ ಸ್ಟೈಲ್ ಚಾಯ್ಸ್, ಸೀನಿಯರ್ ಅಸಿಸ್ಟೆಡ್ ಲಿವಿಂಗ್. ರೈಟ್. ಈಗ ವೃದ್ಧಾಶ್ರಮಕ್ಕೆ ಹೋಗ್ಬೇಕಾಗಿಲ್ಲ, ಒಂದಾಯ್ತು. ನೆಕ್ಸ್ಟ್ ಏನು ಬಂತು, ಇವಾಗ ಜನ ಗಂಡ ಹೆಂಡತಿ ಒಂದು ಮನೇಲಿ ಇರೋ ಥರ ಆಯಿತು. ನಾವೀಗ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ. ಏನು ಬರ್ತಾ ಇದೆ, ನನಗೆ ಮದುವೆನೇ ಬೇಡ. Live-in relationships is an old story. Your dink you might have heard. There are so many other relationships which are coming, situationship, this ship, that ship, and all the things. So finally ಏನು ಮಾಡ್ತಂದ್ರೆ, ಒಬ್ಬರಿಗೆ ಒಂದು ಮನೆ. ಈಗ ಎಲ್ಲರೂ ಅರ್ಬನ್ನಲ್ಲೇ ಇರಬೇಕು. ಅರ್ಬನ್ನಲ್ಲಿ ಇವಾಗ ಜಾಗ ಇಲ್ಲ, ಸೊ ಅವಾಗ ಏನು ಮಾಡ್ತಾರೆ, ಅಪಾರ್ಟ್ಮೆಂಟ್ಸ್ ಬರುತ್ತೆ. ನೈಸ್. ಸೊ ನಾವು reply to me with the stories and the movies which relate to this. Yaudu in the 1960s, 50s, joint families. Next, the nuclear families. And next, the senior living families. For example, Bagban. The story was done in such a way that parents are always troubled. And there is one or two people in the family who will support. So, let's connect, let's talk.